ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ಎಲ್ಲರ ಜೀವನದಲ್ಲೂ ಕೂಡ ಇಚ್ಛೆ ಅನ್ನೋದು ಇದ್ದೇ ಇರುತ್ತೆ. ಇಚ್ಛೆಗಳು ಹಲವು ಕೂಡ ಇರ್ಬೋದು, ಅಥವಾ ಒಂದು ಅಥವಾ ಎರಡು ಇಚ್ಛೆಗಳು ಕೂಡ ನಮಗೆ ಇರಬಹುದು. ಇಂತಹ ಸಾಕಷ್ಟು ಜನರಿಗೆ ಇಚ್ಛೆಗಳು ಅನ್ನೋದು ಇದ್ದೇ ಇರುತ್ತೆ, ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಇನ್ನು ಕೆಲವೊಬ್ಬರಿಗೆ ಸದ್ಯದಲ್ಲೇ ಈ ಒಂದು ಇಚ್ಛೆ ಈಡೇರಬೇಕು ಅಂತ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಒಂದು ಲಾಂಗ್ ಟರ್ಮ್ ಗೋಲು ಅಥವಾ ಯಾವಾಗ ಬೇಕಾದ್ರೂ ಒಂದು ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಒಂದು ಯಾವುದಾದ್ರು ಒಂದು ನಾನು ಶ್ರೀಮಂತನಾಗಬೇಕು ಅಥವಾ ಯಾವುದೋ ಒಂದು ದೊಡ್ಡ ವಿಷಯದಲ್ಲಿ ನಿಮಗೆ ಲಾಂಗ್ ಟರ್ಮ್ ಗೋಲ್ ಅನ್ನೋದು ಕೂಡ ಇರಬಹುದು. ಆದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಶಾರ್ಟ್ ಟರ್ಮ್ ಗೋಲ್ಸು ಅಂದರೆ ಸದ್ಯದಲ್ಲೇ ಈಡೇರಬೇಕಾದಂತಹ ಕೆಲವೊಂದು ಇಚ್ಛೆಗಳಿರುತ್ತೆ. ಇಂತಹ ಇಚ್ಛೆಗಳು ನಿಮಗೆ ಈಡೇರುತ್ತೋ ಇಲ್ವೋ, ಅಥವಾ ಈಡೇರಿದ್ರೆ ಯಾವ ರೀತಿ ಅದು ಈಡೇರುತ್ತೆ, ಎಲ್ಲವನ್ನು ಕೂಡ ಈ ಒಂದು ಪ್ರೆಡಿಕ್ಷನ್ಸ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ನೀವು ಮರಿಬೇಡಿ. ಮೊದಲನೇದಾಗಿ ನಿಮಗೆ ಯಾವ ರೀತಿ ಇದರಲ್ಲಿ ಪಿಕ್ ಮಾಡಬೇಕು ನಂಬರ್ನ ಅಂತ ನಿಮಗೆ ಗೊತ್ತೇ ಇರ್ಬೋದು. ಆಲ್ಮೋಸ್ಟ್ ತುಂಬ ವಿಡಿಯೋಗಳಲ್ಲಿ ಈಗಾಗಲೇ ಹೇಳಿರ್ತೀನಿ. ವಿಶೇಷವಾಗಿ ಕಣ್ಣು ಮುಚ್ಕೊಂಡು ನೀವು ನಿಮ್ಮ ಒಂದು ದೇವರ ಒಂದು ಇಷ್ಟವಾದಂಥ ಮಂತ್ರವನ್ನು ನೆನೆಸ್ಕೊಬೋದು, ಅಥವಾ ಇಷ್ಟವಾದಂತಹ ದೇವರನ್ನು ನೆನೆಸ್ಕೊಂಡು ನೀವು ಒಂದು ನಂಬರನ್ನು ಆಯ್ಕೆ ಮಾಡ್ಬೋದು. ಅದೇ ರೀತಿ ಇದರಲ್ಲೂ ಕೂಡ ಅಷ್ಟೇ, ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಒಂದು ಇಷ್ಟವಾದಂತಹ ದೇವರನ್ನು ನೆನೆಸ್ಕೊಂಡು ನೀವು ಒಂದು ನಂಬರನ್ನು ಆಯ್ಕೆ ಮಾಡಿ. ಯಾವ ನಂಬರ್ ನಿಮಗೆ ಆಕರ್ಷಕವಾಗಿ ಕಾಣ್ತಿರುತ್ತೋ ಕಣ್ಣು ತೆಗೆದ ಮೇಲೆ ಆ ಒಂದು ನಂಬರನ್ನು ನೀವು ಆಯ್ಕೆ ಮಾಡಿ ಇಟ್ಕೊಬೋದು. ಅದರ ಮುಖಾಂತರ ಪ್ರಿಡಿಕ್ಷನ್ಸ್ ಹೇಗಿದೆ ಅಂತ ನಾನು ಮುಂದೆ ನಿಮಗೆ ಹೇಳ್ತೀನಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1 ಆಯ್ಕೆ ಮಾಡಿದರೆ ನಿಮಗೆ ಈ ಒಂದು ಇಚ್ಛೆ ಅನ್ನೋದೇನಿದೆ ನಿಮಗೆ ಈಡೇರುತ್ತೆ. ಇಲ್ಲ ಅಂತ ಹೇಳ್ತಿಲ್ಲ ನಾನು, ಖಂಡಿತ ಈಡೇರುತ್ತೆ. ಆದರೆ ಸದ್ಯದಲ್ಲೇ ನಿಮಗೆ ಈಡೇರಬೇಕು ಅಂತ ನೀವೇನು ಅಂದ್ಕೊಂಡಿರ್ತೀರ, ಅಂದರೆ ಶಾರ್ಟ್ ಟರ್ಮ್ ಗೋಲ್ ಅಂತ ನೀವೇನು ಅಂದ್ಕೊಂಡಿರ್ತೀರ, ಅದು ನಿಮಗೆ ಶಾರ್ಟ್ ಟರ್ಮ್ ಆಗೇ ಇರೋದಿಲ್ಲ. ಅಂದರೆ ನಿಮಗೆ ಈ ಒಂದು ಇಚ್ಛೆ ನಿಮಗೆ ಈಡೇರಬೇಕು ಅಂದರೆ ನಿಮಗೆ ಸ್ವಲ್ಪ ನೀವು ಕಷ್ಟವನ್ನು ಪಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಸದ್ಯದಲ್ಲೇ ನಿಮಗೆ ಈಡೇರೋದಿಲ್ಲ. ಅದು ಬಿಟ್ಟರೆ ನಿಮಗೆ ಈಡೇರೋದಂತೂ ಪಕ್ಕ. ಆದರೆ ನೀವು ಅಂದ್ಕೊಂಡಂತಹ ಒಂದು ಸಮಯ ಏನಿದೆ ಅದಕ್ಕಿಂತ ತುಂಬ ಹೆಚ್ಚಾಗುತ್ತೆ ಸಮಯ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಕೆಲಸವನ್ನು ತೊಗೊಬೇಕು ಅಂತ ಅಂದ್ಕೊಂಡಿರ್ಬೋದು, ಅಥವಾ ಒಂದು ಗಾಡಿನ ತೊಗೊಬೇಕು ಅಂತ ನೀವು ಅಂದ್ಕೊಂಡಿರ್ಬೋದು. ಆ ಗಾಡಿನ ತೊಗೊಳಕ್ಕೆ ನಿಮಗೆ ಸ್ವಲ್ಪ ಆ ದುಡ್ಡು ನಿಮಗೆ ಅಡ್ಜಸ್ಟ್ ಆಗ್ತಿರೋದಿಲ್ಲ, ಅಥವಾ ಏನಾದರೂ ಒಂದು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಇದರಿಂದ ನಿಮಗೆ ಅದನ್ನು ತೊಗೊಳಕ್ಕೆ ಆಗ್ತಿರೋದಿಲ್ಲ. ಈ ಒಂದು ಕಾರಣದಿಂದಾಗಿ ನಿಮಗೆ ಸ್ವಲ್ಪ ಟೈಮ್ ಹಿಡಿತಾ ಇರುತ್ತೆ. ಅದೇ ರೀತಿ ನಿಮಗೆ ಕೆಲಸನೂ ಕೂಡ ಅಷ್ಟೇ. ಕೆಲಸ ಸಿಗಬೇಕು ಅಂತ ನೀವು ತುಂಬ ಪ್ರಯತ್ನವನ್ನು ಮಾಡ್ತಿರ್ತೀರ, ಆದರೆ ಕೆಲಸ ಸಿಗ್ತಿರೋದಿಲ್ಲ. ಯಾಕೆಂದರೆ ನಿಮಗೆ ಏನಾದರೂ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳಾಗ್ತಿರುತ್ತೆ, ಅಥವಾ ನೀವು ಅಂದ್ಕೊಳ್ಳೋ ರೀತಿಯಾದಂಥ ಒಂದು ಕೆಲಸ ನಿಮಗೆ ಸಿಗ್ತಿರೋದಿಲ್ಲ, ಅಥವಾ ಏನಾದರೂ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳು ಆ ಒಂದು ಕೆಲಸಕ್ಕೆ ನಿಮಗೆ ಅಡೆತಡೆಯಾಗಿ ಬರ್ತಾ ಇರುತ್ತೆ. ಈ ರೀತಿ ನಿಮಗೆ ಕೆಲಸ ಕೂಡ ನಿಮಗೆ ಸಿಗ್ತಾ ಇರೋದಿಲ್ಲ. ಇದು ಒಂದು ಎಕ್ಸಾಂಪಲ್ ಅಂತಲೇ ಅನ್ಕೊಬೋದು. ನಿಮಗೆ ಇಚ್ಛೆಗಳು ಅಂದರೆ ಇದಿಷ್ಟೇ ಇರೋದಿಲ್ಲ, ನಿಮಗೆ ಸಾಕಷ್ಟು ಬೇರೆ ರೀತಿಯಾದಂತಹ ಇಚ್ಛೆಗಳು ಕೂಡ ನಿಮಗೆ ಇರಬಹುದು. ಅದನ್ನು ನೀವು ಈ ಒಂದು ಪ್ರಿಡಿಕ್ಷನ್ಗೆ ನೀವು ರಿಲೇಟನ್ನು ಮಾಡ್ಕೊಬೋದು. ಛಲವನ್ನು ಬಿಡಬೇಡಿ ಅಂತಲೇ ಹೇಳ್ಬೋದು. ಈ ಒಂದು ಪ್ರಿಡಿಕ್ಷನ್ ಮುಖಾಂತರ ನಾನು ನೋಡೋದಾದರೆ ನಿಮಗೆ ಸಿಕ್ಕೇ ಸಿಗುತ್ತೆ. ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಸಿಕ್ಕೇ ಸಿಗುತ್ತೆ ನಿಮಗೆ ಅದು. ಬಟ್ ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟೇ. ಇನ್ನು ಮುಂದಿನದಾಗಿ ನೀವು ನಂಬರ್ 2 ಆಯ್ಕೆ ಮಾಡಿದರೆ ಇವ್ರಿಗೆ ಈ ಒಂದು ಇಚ್ಛೆ, ನೀವೇನು ಇಚ್ಛೆ ಇಟ್ಕೊಂಡಿದ್ದೀರಾ ಅಥವಾ ಯಾವುದಾದ್ರು ಒಂದು ಆಸೆ ಏನು ಇಟ್ಕೊಂಡಿದ್ದೀರಾ ಒಂದು ವಿಷಯದ ಬಗ್ಗೆ, ಅಥವಾ ಒಂದು ವಸ್ತುವಿನ ಬಗ್ಗೆ ಆಗಲಿ, ಯಾವುದಾದ್ರೂ ಒಂದು ವಿಷಯದಲ್ಲಾದರೂ ಆಗಲಿ, ನಿಮಗೆ ಅದು ಸಿಗೋದಂತೂ ಖಚಿತ ಅಂತಲೇ ಹೇಳ್ಬೋದು. ಅದು ಕೂಡ ನಿಮಗೆ ಸದ್ಯದಲ್ಲೇ ಸಿಗುತ್ತೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಈಸಿಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದು ಒಂದು ಯಾವುದಾದ್ರು ಒಂದು ವಿಷಯ ಆಗಿರಲಿ, ಕೆಲಸ ಆಗಿರಲಿ, ಅಥವಾ ಏನಾದರೂ ಒಂದು ಆಗಿರಲಿ, ನಿಮಗೆ ಇನ್ನೊಬ್ಬರು ಹೆಲ್ಪ್ ಮಾಡ್ತಾರೆ ನೀವು ಅದನ್ನು ಅಚೀವ್ ಮಾಡೋದಕ್ಕೆ, ಅಥವಾ ಆ ಒಂದು ಇಚ್ಛೆ ಈಡೇರೋಕ್ಕೆ ಇನ್ನೊಬ್ಬರ ಸಹಾಯದಿಂದ ನಿಮಗೆ ಅದು ಆದಷ್ಟು ಬೇಗ ಈಡೇರುತ್ತೆ. ಯಾರೋ ನಿಮ್ಮ ಫ್ರೆಂಡ್ಸು ನಿಮಗೆ ಬಂದು ಸಹಾಯ ಮಾಡೋದಾಗಲಿ, ಅಥವಾ ಕೆಲಸ ನಿಮಗೆ ಬೇಕು, ಕೆಲಸ ಹುಡುಕ್ತಾಯಿದ್ರಿ ಅಂದರೆ ಸಡನ್ನಾಗಿ ಯಾರೋ ಒಬ್ಬರು ಬಂದು ನಿಮಗೆ ರೆಫರಲ್ ಕೊಡೋದು, ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರೋ ಒಬ್ಬರು, ಅವರಿಂದ ನಿಮಗೆ ಈಸಿಯಾಗಿ ಕೆಲಸ ಸಿಗೋದಾಗಲಿ, ಅಥವಾ ಇಂತಹ ಯಾವುದಾದ್ರು ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದು ನಿಮ್ಮ ಒಂದು ಇಚ್ಛೆ, ನೀವೇನು ಅಂದ್ಕೊಂಡಿರ್ತೀರ ಆಸೆ ಅಥವಾ ನಿಮ್ಮ ಒಂದು ಇಚ್ಛೆ ಏನಿರುತ್ತೆ, ಇದು ತುಂಬ ಈಸಿಯಾಗಿ ನಿಮಗೆ ಈಡೇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಒಂದು
ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಜೀವನದಲ್ಲಿ ಆದಷ್ಟು ಬೇಗ ನಿಮ್ಮ ಒಂದು ಒಳ್ಳೆಯ ಒಂದು ಶಾರ್ಟ್ ಟರ್ಮ್ ಗೋಲ್ ಏನಿದೆ ಅದು ನಿಮಗೆ ಈಡೇರುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 3 ಆಯ್ಕೆ ಮಾಡಿದರೆ, ಇವ್ರಿಗೆ ನೀವು ನಂಬರ್ 3 ಆಯ್ಕೆ ಮಾಡಿರೋರಾಗಿದ್ದರೆ, ನೀವು ಯಾವುದಾದ್ರು ಒಂದು ಇಚ್ಛೆ ಇಟ್ಕೊಂಡಿದ್ರು ಕೂಡ ಅದು ನಿಮಗೆ ಸಿಗೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಅಂದರೆ ಕಂಪ್ಲೀಟಾಗಿ ಸಿಗಲ್ಲ ಅಂತಲೂ ಹೇಳ್ತಿಲ್ಲ, ಬಟ್ ಆದರೆ 99% ನಿಮಗೆ ಸಿಗೋದು ಕಷ್ಟ ಇದೆ. ಏನಾಗುತ್ತೆ ಅಂದರೆ ನಿಮಗೆ ನೀವು ಇದಕ್ಕೆ ಪ್ರಯತ್ನ ಪಡ್ತಾ ಇರ್ತೀರ. ಯಾವುದಾದ್ರು ಒಂದು ವಿಷಯ ಆಗಿರಲಿ, ನೀವು ಆ ಒಂದು ಇಚ್ಛೆನ ಈಡೇರಿಸ್ಕೊಬೇಕು ಅಂತ ನೀವು ಪ್ರಯತ್ನ ಪಡ್ತಾ ಇರ್ತೀರ. ಬಟ್ ತುಂಬ ಟೈಮ್ ಹಿಡಿಯೋದ್ರಿಂದ ನಿಮಗೆ ಅಥವಾ ತುಂಬ ನಿಮ್ಮ ಕೈಯಿಂದ ಎಫರ್ಟ್ ಹಾಕ್ಸ್ತಾ ಇರುತ್ತೆ ಆ ಒಂದು ಇಚ್ಛೆ ಅನ್ನೋದು. ಆಗೇನು ಮಾಡ್ತೀರಾ ಅಂದರೆ ನೀವು ಗಿವ್ ಅಪ್ ಮಾಡಿಬಿಡ್ತೀರಾ. ಅಂದರೆ ಸಾಕಪ್ಪ, ಇಷ್ಟೊಂದು ಕಷ್ಟಪಡಬೇಕಾಗಂತ ಅದು ಇದು ಅಂತ ನೀವು ಮನಸ್ಸಲ್ಲಿ ಅಂದ್ಕೊಳ್ತೀರಾ. ಆ ಒಂದು ಕಾರಣದಿಂದಾಗಿ ನಿಮ್ಮ ಒಂದು ಕಡೆಯಿಂದನೇ ಅದು ಸ್ಟಾಪ್ ಆಗಿಬಿಡುತ್ತೆ. ಅದಕ್ಕೊಂದು ಎಫರ್ಟ್ ಏನು ಬೇಕಾಗಿರುತ್ತೆ ಆ ಒಂದು ಇಚ್ಛೆಯನ್ನು ಈಡೇರಿಸೋಕ್ಕೆ ನಿಮ್ಮ ಕೈಲಾದಂಥ ಒಂದು ಎಫರ್ಟ್ ಅನ್ನೋದು ಬೇಕೇ ಇರುತ್ತೆ. ಏನಾದರೂ ನೀವು ನಮ್ಮ ಜೀವನದಲ್ಲಿ ಪಡ್ಕೊಬೇಕು ಅಂದರೂ ಕೂಡ ನಮ್ಮ ಕೈಲಾದಂತಹ ಪ್ರಯತ್ನವನ್ನು ನಾವು ಮಾಡಲೇಬೇಕಾಗತ್ತೆ. ಆದರೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ವಿಷಯದಲ್ಲಿ ಏನಾಗುತ್ತೆ, ಈ ಒಂದು ಶಾರ್ಟ್ ಟರ್ಮ್ ಗೋಲ್ ವಿಷಯದಲ್ಲಿ ನಾನು ಹೇಳ್ತಿರೋದೇನೆಂದರೆ, ನೀವು ಅದನ್ನು ಟ್ರೈ ಮಾಡ್ತಾನೆ ಇರ್ತೀರ, ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಿರ್ತೀರ, ಟ್ರೈ ಮಾಡ್ತಾ ಇರ್ತೀರ. ಇನ್ನೇನೊಂದು 5% ಎಫರ್ಟ್ ಹಾಕಿದ್ರೆ ನಿಮ್ಗೆ ಸಿಗುತ್ತೆ ಅನ್ನೋ ಥರ ಇರುತ್ತೆ. ಬಟ್ ಆದರೆ ಏನು ಮಾಡ್ತೀರಾ, ಅಲ್ಲಿವರೆಗೂ ನೀವು ಹೋಗಿರ್ತೀರಲ್ಲ, ತುಂಬ ನೀವು ಅನುಭವಿಸಿರ್ತೀರ ಜೀವನದಲ್ಲಿ. ಅಂದರೆ ಅಯ್ಯೋ ಇಷ್ಟೊಂದು ಕಷ್ಟಪಡಬೇಕಾ ಅಂತ ನಿಮಗೆ ಅನಿಸ್ಬಿಟ್ಟು ನೀವೇ ಅಲ್ಲಿ ಗಿವ್ ಅಪ್ ಮಾಡಿಬಿಡ್ತೀರ ಅಥವಾ ಬಿಟ್ಕೊಟ್ಬಿಡ್ತೀರ. ಬೇಡ, ಇದು ಇನ್ನೊಂದೇನಾದ್ರು ಮಾಡ್ಕೊಳ್ಳೋಣ, ಬೇರೆ ಆರಾಮಾಗಿ ಇಷ್ಟೊಂದು ಕಷ್ಟಪಡ್ತೀನಿ ಆದರೂ ಸಿಗ್ತಿಲ್ವಲ್ಲ ಅಂತ ನಿಮ್ಗೆ ಅನಿಸ್ಬಿಟ್ಟು ನೀವು ಗಿವ್ ಅಪ್ ಮಾಡ್ತೀರಾ. ಇಲ್ಲೇನು ಸಜೆಷನ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಮಾಡಬೇಕು ಅಂದರೆ, ಇನ್ನಷ್ಟು ಪ್ರಯತ್ನವನ್ನು ಪಡಬೇಕಾಗತ್ತೆ. ಅಂದರೆ ಯಾವುದಾದ್ರು ಒಂದು ಇಚ್ಛೆ ಆಗಿರಲಿ ನಿಮ್ಮ ಜೀವನದಲ್ಲಿ, ಎಲ್ಲರಿಗೂ ಕೂಡ ಇಚ್ಛೆ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಈಡೇರಿಸ್ಕೊಬೇಕು ಅನ್ನೋ ಒಂದು ಆಸೆ ಕೂಡ ಎಲ್ಲರಿಗೂ ಇದ್ದೇ ಇರುತ್ತೆ. ಯಾವುದಾದ್ರು ಒಂದು ಇಚ್ಛೆ ಆದರೂ ಕೂಡ ನಿಮಗೆ ನಾವು ಅದನ್ನು ಪರಿಶ್ರಮದಿಂದನೇ ನಾವು ಪಡ್ಕೊಬೇಕಾಗತ್ತೆ. ನಿಮ್ಮ ವಿಷಯದಲ್ಲೂ ಅಷ್ಟೇ, ನಿಮಗೆ ಇದೊಂದು ಸ್ವಲ್ಪ ಪುಷ್ ಮಾಡಿ, ನೀವು ನಿಮ್ಮನ್ನು ಲಿಮಿಟ್ಸ್ ದಾಟಿ ನೀವು ಅದನ್ನು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಖಂಡಿತ ಸಿಗುತ್ತೆ ಒಂದಲ್ಲ ಒಂದಿನ. ಆ ಒಂದು ಇಚ್ಛೆ ಅನ್ನೋದೇನಿದೆ ಅಥವಾ ಆ ಆಸೆ ಅನ್ನೋದೇನಿದೆ ಅದು ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ನಂಬರ್ 4 ಆಯ್ಕೆ ಮಾಡಿದರೆ, ಇವರ ಜೀವನದಲ್ಲಿ ಏನಾಗುತ್ತೆ ಅಂದರೆ, ನೀವೇನೇ ಒಂದು ಇಚ್ಛೆ ಪಟ್ಟರೂ ಕೂಡ, ಇವಾಗ ಶಾರ್ಟ್ ಟರ್ಮ್ ಗೋಲ್ ಬಗ್ಗೆ ಮಾತಾಡ್ತಿದ್ದೀನಿ, ಅದರ ಬಗ್ಗೆ ಮಾತಾಡೋದಾದರೆ ನಿಮಗೆ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಅಂದರೆ ಈಸಿಯಾಗಿ ಅಂತ ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ. ನೀವು ಆಲ್ರೆಡಿ ಶ್ರಮವನ್ನು ಪಟ್ಟಿರ್ತೀರ ನೀವು ಈಗಾಗಲೇ ಆ ಒಂದು ವಿಷಯದ ಬಗ್ಗೆ ಅಥವಾ ಆ ಒಂದು ಇಚ್ಛೆಯ ಬಗ್ಗೆ. ಇನ್ನೇನು ಸ್ವಲ್ಪ ನೀವು ಪುಷ್ ಮಾಡಬೇಕಾಗತ್ತೆ. ಅಂದರೆ ನಿಮಗೆ ತುಂಬ ಈಸಿಯಾಗೇ ಸಿಗುತ್ತೆ ಅಥವಾ ತಕ್ಷಣದಲ್ಲಿ ನಿಮಗೆ ಸಿಗುವಂಥ ಸಾಧ್ಯತೆಗಳು ನಿಮಗೂ ಕೂಡ ಇರುತ್ತೆ. ನಾನು 2 ನಂಬರ್ಗೆ ಯಾವ ರೀತಿ ಹೇಳಿದೆ, ನಿಮಗೂ ಕೂಡ ಅದೇ ರೀತಿ ಬರ್ತಾ ಇದೆ ಇಲ್ಲಿ ಪ್ರೆಡಿಕ್ಷನ್ಸು. ಆದಷ್ಟು ಬೇಗ ನಿಮಗೆ ಈ ಒಂದು ಇಚ್ಛೆ ಅನ್ನೋದು ಈಡೇರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಕೂಡ ನಿಮಗೆ ಸಪೋರ್ಟ್ ಸಿಗುವಂತಹ ಲಕ್ಷಣಗಳು ಇಲ್ಲಿ ತುಂಬ ಹೆಚ್ಚಾಗಿ ಕಾಣ್ತಿದೆ. ನೀವು ಫ್ಯಾಮಿಲಿಯವ್ರ ಜೊತೆ ಏನಪ್ಪ ಅಂದರೆ, ಇಲ್ಲಿ ನಿಮಗೇನು ಸಜೆಷನ್ ಇಲ್ಲಿ ಹೇಳ್ಬೋದು ಅಂದರೆ, ನಿಮ್ಮ ಫ್ಯಾಮಿಲಿ ಜೊತೆ ನಿಮಗೆ ಸಣ್ಣ ಪುಟ್ಟ ಜಗಳ ಅಥವಾ ಸಣ್ಣ ಪುಟ್ಟ ಕಲಹಗಳು ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಅವೆಲ್ಲವನ್ನು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿಟ್ಕೊಂಡು ನಿಮ್ಮ ತಂದೆ ತಾಯಿನ ನೀವು ಚೆನ್ನಾಗಿ ನೋಡಿಕೊಂಡು ಹೋದರೆ ಇದರಿಂದ ನಿಮಗೆ ಹೆಚ್ಚಿನ ಒಂದು ಲಾಭಗಳು ಕೂಡ ಸಿಗುತ್ತೆ. ಹಾಗೆ ನಿಮ್ಮ ಒಂದು ಶಾರ್ಟ್ ಟರ್ಮ್ ಗೋಲ್ ಆದರೂ ಆಗಿರಲಿ, ಲಾಂಗ್ ಟರ್ಮ್ ಗೋಲ್ ಆದರೂ ಆಗಿರಲಿ, ನಿಮಗೆ ಆದಷ್ಟು ಬೇಗ ನಿಮಗೆ ಈಡೇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೂ ಕೂಡ ಒಂದು ಒಳ್ಳೆ ಪ್ರೆಡಿಕ್ಷನ್ಸೇ ಇದೆ. ಸೊ 4 ನಂಬರ್ ಬಗ್ಗೆ ನಾನು ಈಗಾಗಲೇ ತಿಳಿಸ್ತೀನಿ. ಇನ್ನು ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನೀವು ಈ ಒಂದು 4 ನಂಬರಲ್ಲಿ ಯಾವ ನಂಬರ್ನ ಆಯ್ಕೆ ಮಾಡಿದ್ರಿ, ಹಾಗೆ ನಾನು ಹೇಳಿದಂಥ ಪ್ರೆಡಿಕ್ಷನ್ಸು ಎಷ್ಟು ಸರಿಯಾಯಿತು ತಪ್ಪಾಯಿತು ನೀವು ಅದನ್ನು ಕಮೆಂಟ್ಸಲ್ಲಿ ಹೇಳಲೇಬೋದು. ಅದರ ಜೊತೆಗೆ ನೀವು ಆದಷ್ಟು ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ಕೂಡ ನಮಗೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು. ಇದರಿಂದ ನಿಮ್ಮ ಆ ಒಂದು ದೇವರೊಂದು ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.